ನಮಸ್ಕಾರ. ಸುಮತಿವ್ರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಂದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಹಿಂದೆ 3 ಮಾರ್ಗಗಳ ಬಗ್ಗೆ ಹೇಳಿದ್ರು. ಒಂದು ಪಿತೃಯಾನ, ದೇವಯಾನ, ಬ್ರಹ್ಮಯಾನ. ಅಂದ್ರೆ ಪಿತೃಗಳ ಲೋಕ, ದೇವತೆಗಳ ಲೋಕ, ಬ್ರಹ್ಮಲೋಕ ಅಂತ ಈ 3 ಲೋಕದ ಬಗ್ಗೆ ಹೇಳಿದ್ರು. ಯಾರ್ಯಾರು ಅದಕ್ಕೆ ಹೋಗ್ತಾರೆ ಅವರೆಲ್ಲ ವೈಶ್ವಾನರ ಲೋಕ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ಈ ಅಧಮರು ಅಂದ್ರೆ ಅವರು ಈ ಕಡೆ ಬ್ರಹ್ಮಯಾನಕ್ಕೆ ಹೋಗೋರಲ್ಲ, ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗೋರೇ ಅಲ್ಲ. ಈಗ ದೇವಯಾನದಿಂದ ಹೊರಡೋರು ಅವರೇನಂದ್ರೆ ಮೊದಲೇ ಅವರು ಅರ್ಚಿರಾದಿ ಲೋಕಗಳಿಗೆ ಹೋಗ್ತಾರೆ. ಅರ್ಚಿರಾದಿ ಲೋಕಗಳ ಆದ್ಮೇಲೆ ಬರುವಂತದ್ದು ಈ ವೈಶ್ವಾನರ ಲೋಕ. ಅದನ್ನ ಇಲ್ಲಿ ಹೇಳ್ತಾರೆ, ದೇವಯಾನೇನ ಗಂತೃಣಾಂ ವೈಶ್ವಾನರಾತ್ ಅರ್ವಾಕ್ ಅರ್ಚಿರಾದಯ. ವೈಶ್ವಾನರ ಲೋಕ ಸಿಗೋಕ್ಕಿಂತ ಮೊದಲೇ ಈ ಅರ್ಚಿರಾದಿ ಲೋಕಗಳು ಸಿಗ್ತಾ ಇದೆ. ಅಂತೂ ನಮ್ಮ ಪ್ರತಿಯೊಬ್ಬರ ಹೃದಯದ ಉದರದ ಒಳಗಡೆ ಇರುವ ಜಠರಾಗ್ನಿ ಅಂತ ಏನ್ ಹೇಳ್ತೀವಿ, ಆ ಅಗ್ನಿ ರೂಪದಲ್ಲಿರುವ ದೇವರೇ ಆ ಲೋಕದಲ್ಲಿ ಇರೋನು. ಅದು ವಿಶೇಷ. ಇಷ್ಟ ಹೇಳಿ ಮುಂದೆ ಕೇತರ್ಹಿ ತೇ ಇತಿ ತತ್ರ ದೇವಯಾನಮಿತಿ. ಹಾಗಾದ್ರೆ ಅವರೆಲ್ಲ ಯಾರು ಅಂದ್ರೆ ಯಾರು ಈ ದೇವಯಾನದ ಮುಖಾಂತರ ಅಥವಾ ಪಿತೃಯಾನದ ಮುಖಾಂತರ ಈ ಮಾರ್ಗದಿಂದ ಹೊರಡ್ತಾರೆ, ಅವ್ರು ಎಲ್ರೂ ಸುಷುಮ್ನಾ ನಾಡಿಯ ಮುಖಾಂತರವೇ ಹೋಗೋದಾ ಇಲ್ವಾ ಅಂತ ಈಗ ಪ್ರಶ್ನೆ. ಹಾಗಾದ್ರೆ ಈಗಿನ ಪ್ರಶ್ನೆ ಇಷ್ಟು, ದೇವಯಾನ ಮಾರ್ಗದಿಂದ ಹೋಗೋರು, ಪಿತೃಯಾನದಿಂದ ಹೋಗೋರು ಎಲ್ಲರೂ ಕೂಡ ಸುಷುಮ್ನಾ ನಾಡಿಯಿಂದಲೇ ತಾವು ಈ ದೇಹವನ್ನ ಬಿಟ್ಟು ಹೊರಡೋರ ಏನು ಅಂತ. ಆಗ ಅದರ ವಿವರಣೆಯನ್ನ ವಿಸ್ತಾರವಾಗಿ ಮಾಡ್ತಾರೆ ಈ ಭಾಗವನ್ನ. ಈ ಶ್ಲೋಕ ತುಂಬಾ ನೋಡ್ಲಿಕ್ಕೆ ಚಿಕ್ಕದು, ಅದರ ವಿವರಣೆ ಮಾತ್ರ ತುಂಬಾ ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಅದನ್ನ ನಿಧಾನಕ್ಕೆ ಒಂದೊಂದೇ ಅಂಶವನ್ನ ಗಮನಿಸೋಣ. 27ನೇ ಶ್ಲೋಕ. ದೇವಯಾನಂ ಪಿಂಗಲಾಭಿಃ ಆಹಾನ್ಯೇತಿ ಶತಾಯುಷಾ ರಾತ್ರಿರಿಡಾಭಿಃ ಪಿತॄಣಾಂ ವಿಷುವತ್ತಾಂ ಸುಷುಮ್ನಯಾ. ಇಲ್ಲಿ ನಾಡಿಗಳ ವಿಚಾರ ಮಾಡ್ತಾ ಬಂದ್ರು. ಸುಷುಮ್ನಾ ನಾಡಿ ಅದು ಮಧ್ಯದ ನಾಡಿ, ಮನುಷ್ಯರ ಈ ದೇಹದ ಮಧ್ಯದಲ್ಲಿರುವಂತಹ ನಾಡಿ ಯಾವುದು? ಸುಷುಮ್ನಾ ನಾಡಿ. ಇನ್ನು ಬಲಭಾಗದ ನಾಡಿ ಪಿಂಗಲಾ ನಾಡಿ, ಎಡಭಾಗದ ನಾಡಿ ಇಡಾ ನಾಡಿ. ಹೀಗೆ ವ್ಯವಸ್ಥೆ ಇದೆ. ದೇವಯಾನಂ ಪಿಂಗಲಾಭಿ, ಪಿಂಗಲ ಅನ್ನೋ ನಾಡಿ ಏನಿದೆ ಅದರಿಂದ ಉತ್ಕ್ರಮಣವನ್ನ ಪಡೀತಾ ಒಬ್ಬ ವ್ಯಕ್ತಿ ತಾನು ದೇವಯಾನಕ್ಕೆ ಹೋಗ್ತಾನೆ, ದೇವ ಮಾರ್ಗಕ್ಕೆ ಹೋಗ್ತಾನೆ.
ಹಾಗಾದ್ರೆ ದೇವತಾ ಲೋಕಕ್ಕೆ ಹೋಗುವವನು ಪಿಂಗಲ ಅನ್ನೋ ನಾಡಿಯ ಮುಖಾಂತರ ತಾನು ಹೊರಗೆ ಹೋಗ್ತಾನೆ ದೇಹದಿಂದ. ಆಗ ಅವನಿಗೆ ದೇವಯಾನ ಸಿಗತ್ತೆ. ಆ ದೇವಯಾನ ಮಾರ್ಗದಲ್ಲಿ ಅವನು ಹೋಗ್ತಾನೆ. ಇನ್ನು ಇಡಾಭಿಹಿ ಶತಾಯುಷ ರಾತ್ರಿ ಪಿತೃಣಾಂ. ಪಿತೃಗಳ ಮಾರ್ಗಕ್ಕೆ ಹೋಗೋನ್ ಯಾರು ಅಂದ್ರೆ ದೇಹದ ಎಡಭಾಗದಲ್ಲಿ ಯಾವ ಇಡಾ ನಾಡಿಗಳಿದೆ ಅದರಿಂದ ಉತ್ಕ್ರಮಣ. ಹಾಗಾದ್ರೆ ಬಲಭಾಗದಲ್ಲಿರೋ ಪಿಂಗಲಾ ನಾಡಿಯಿಂದ ಯಾರು ಹೊರಗೆ ಹೋಗ್ತಾರೆ ಅವರು ದೇವಯಾನ. ಎಡಭಾಗದಲ್ಲಿ ಯಾವ ಇಡಾ ನಾಡಿ ಇದೆ ಆ ಇಡಾ ನಾಡಿಯ ಮುಖಾಂತರ ಹೋಗೋರು ಪಿತೃಗಳ ಮಾರ್ಗ ಅದನ್ನ ಸೇರ್ತಾರೆ. ಇದು ಮಧ್ಯದಲ್ಲಿ ಅಂದ್ರೆ ಪಿಂಗಲ ಮತ್ತೆ ಇಡ ಈ ನಾಡಿಗಳ ಮಧ್ಯದಲ್ಲಿ ಇರುವಂತ ಸುಷುಮ್ನಾ ನಾಡಿಯಿಂದ ಯಾರು ಹೊರಗೆ ಹೋಗ್ತಾರೆ ದೇಹದಿಂದ ಅಂಥವರು ಬ್ರಹ್ಮ ಲೋಕಂ ಪ್ರಯಾಂತಿ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಹೀಗೆ ಬ್ರಹ್ಮಯಾನ, ದೇವಯಾನ, ಪಿತೃಯಾನ ಒಂದೊಂದು ನಾಡಿಗಳ ಮುಖಾಂತರ ಒಂದೊಂದು ಮಾರ್ಗದಕ್ಕೆ ಹೋಗಿ ಸೇರ್ತಾರೆ. ಇದು ಇಷ್ಟು ಈ ಶ್ಲೋಕದ ಸರಳವಾದ ಅರ್ಥ. ಅದರಲ್ಲಿ ಬಳಸಿರೋ ಶಬ್ದಗಳ ಮೇಲೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ ವಿಷಯ ಏನು, ಈ ಶಬ್ದಗಳನ್ನು ಹೇಗೆ ಅರ್ಥೈಸ್ಕೊಳ್ಬೇಕು, ಆಚಾರ್ಯರ ಕೊಡುಗೆ ಏನು, ಟಿಪ್ಪಣಿಕಾರರ ಕೊಡುಗೆ ಏನು, ಇದೆಲ್ಲ ನಮಗೆ ಈ ಸಂದರ್ಭಗಳಲ್ಲಿ ಗೊತ್ತಾಗತ್ತೆ. ಇಲ್ಲಿ ಅಹಾನಿ ಅಂತ ಒಂದು ಶಬ್ದ ಬರೆದ್ರು. ಅಹಾನಿ ಅಂದ್ರೆ ದೇವಯಾನ ಅಂದ್ರೆ ದೇವಲೋಕ ಹೋಗ್ಬೇಕಲ್ಲ ಅಂಥವರು ಈ ಅಹಾನಿ ದೇವಯಾನಂ, ಅಹಸ್ ಅಹಹ ಅಂದ್ರೆ ಹಗಲು ಅಂತ ಅರ್ಥ. ಅಹಹ ಅನ್ನೋ ಶಬ್ದಕ್ಕೆ ಈ ಅಹಸ್ ಅನ್ನೋ ಹೆಸರಿನ ದೇವಯಾನಕ್ಕೆ ಹೋಗ್ತಾರೆ ಅಂತ. ದೇವಮಾರ್ಗಕ್ಕೆ ಹೆಸರಿದೆ ಅಹಸ್ ಅಂತ, ಅದಕ್ಕೆ ಹೆಸರು. ಆ ಮಾರ್ಗಕ್ಕೆ ಅದಕ್ಕೆ ಹೋಗ್ತಾರೆ ಅಂತ ಬಂತು. ಇದು ಯಾರು ಬಲಭಾಗದ ಅಂದ್ರೆ ನಮ್ಮ ಶರೀರದ ಬಲಭಾಗದ ಪಿಂಗಲಾ ನಾಡಿಯಿಂದ ಯಾರು ಈ ದೇಹವನ್ನ ತ್ಯಾಗ ಮಾಡ್ತಾರೆ ಅಂಥವರು ಅಹಸ್ ಅನ್ನೋ ಹೆಸರಿನ ದೇವಯ ಮಾರ್ಗಕ್ಕೆ ಹೋಗ್ತಾರೆ ಅಂತ ಬಂತು. ಇನ್ನು ಇಡಾ ನಾಡಿ ಮುಖಾಂತರ ಯಾರು ಹೋಗ್ತಾರೆ, ಶರೀರದ ಎಡಭಾಗದಲ್ಲಿರೋ ಇಡಾ ನಾಡಿ ಏನಿದೆ ಅದರ ಮುಖಾಂತರ ಯಾವ ಜೀವ ತಾನು ಹೊರಡುತ್ತಾನೆ ಅವನು ರಾತ್ರಿ ಅನ್ನೋ ಹೆಸರಿನ ಪಿತೃಗಳ ಲೋಕಕ್ಕೆ ಹೋಗ್ತಾನೆ, ಪಿತೃಗಳ ಮಾರ್ಗ ಆ ಮುಖಾಂತರ ಹೋಗ್ತಾನೆ ಅಂತ. ಇಲ್ಲಿ ಅಹಾನಿ ಮತ್ತೆ ರಾತ್ರಿ ಅಂತ ಬಹುವಚನ ಹಾಕಿದ್ದಾರೆ. ಅಂದ್ರೆ ತುಂಬಾ ಅಂತ. ತುಂಬಾ ಹೇಗಾಗ್ಲಿಕ್ಕೆ ಸಾಧ್ಯ, ಇರೋ ಲೋಕ ಒಂದೇ ತಾನೆ, ಅಂದ್ರೆ ಅಭಿಮಾನಿ ದೇವತೆಗಳು ಜಾಸ್ತಿ ಆ ಲೋಕಗಳಿಗೆ. ಹಾಗಾಗಿ ಅಹಾನಿ ರಾತ್ರಿಹಿ ಅಂತ ಹೀಗೆ ಅನೇಕ ಅನ್ನೋ ಅರ್ಥವನ್ನ ಕೊಡೋ ಶಬ್ದವನ್ನ ಇಲ್ಲಿ ಬಳಸಿದೆ. ಇಷ್ಟು ಇಲ್ಲಿ ತಿಳಿಬೇಕಾದ ಒಂದು ವಿಷಯ. ಇದಾಗಿ ಇಲ್ಲಿ ಪ್ರಮಾಣಗಳನ್ನ ಕೊಡ್ತಾರೆ. ಯಾವ್ಯಾವ ನಾಡಿಗಳು ಎಲ್ಲೆಲ್ಲಿದೆ ಅದರ ವಿವರಣೆಯನ್ನ ಈಗ ಮಾಡ್ತಾರೆ. ದಕ್ಷಿಣ ಪಿಂಗಲ ಸರ್ವಾಹ ಇಡಾ ವಾಮಾ ಪ್ರಕೀರ್ತಿತಾ ನಾಡ್ಯೋಥ ಮಧ್ಯಮ ಪ್ರೋಕ್ತ ಸುಷುಮ್ನಾ ವೇದ ಪಾರಗೈ. ವೇದ ರಾಶಿಗಳನ್ನ ತಿಳ್ಕೊಂಡಿರೋರು ಹೀಗೆ ವಿಭಾಗ ಮಾಡ್ತಾರೆ. ದೇಹದ ದಕ್ಷಿಣ ಭಾಗ ಬಲಭಾಗದಲ್ಲಿ ಇರುವಂತ ಎಲ್ಲ ನಾಡಿಗಳಿಗೆ ಪಿಂಗಲ ಅಂತ ಕರೀತಾರೆ. ಇನ್ನು ದೇಹದ ಎಡಭಾಗದಲ್ಲಿರುವಂತ ನಾಡಿಗಳಿಗೆ ಇಡ ಅಂತ ಕರೀತಾರೆ. ಇನ್ನು ಈ ಎರಡು ನಾಡಿಗಳ ಮಧ್ಯಮ ನಾಡಿ ಏನಿದೆ ಅದನ್ನ ಸುಷುಮ್ನ ಅಂತ ಕರೀತಾರೆ. ಇದರೆಲ್ಲ ವೇದ ಓದಿದ ಜ್ಞಾನಿಗಳು ನಿರ್ಣಯ ಮಾಡಿ ಕೊಟ್ಟಿದ್ದಾರೆ ಅಂತ ಈ ಶ್ಲೋಕ ಬಂದಿದೆ. ಇದೆಲ್ಲ ಪಿಂಗಲ ಅನ್ನೋ ಶಬ್ದಕ್ಕೆ ಏನರ್ಥ ಮತ್ತೆ ಇಡ ಅನ್ನೋದಕ್ಕೆ ಏನರ್ಥ ಇದನ್ನೆಲ್ಲ ಮುಂದೆ ಬಿಡಿಸ್ತಾರೆ. ಅದು ಮುಂದಕ್ಕೆ ಈ ಪ್ರಶ್ನೆಗಳನ್ನು ಮಾಡ್ಕೊಂಡು ಒಂದೊಂದೇ ಹೋಗ್ತಾರೆ. ಇನ್ನು ಇದಾದ್ಮೇಲೆ ಒಂದು ಶ್ಲೋಕ ಕೊಟ್ಟಿದ್ದಾರೆ ಇಲ್ಲಿ ಟಿಪ್ಪಣಿಯಲ್ಲಿ, ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ. ದೇವಯಾನಸ್ಯ ಮಾರ್ಗಸ್ಥಾಃ ಅಹಶಬ್ದಾಭಿಸಂಜ್ಞಿತಾಃ ಪಿತೃಯಾನಸ್ಯ ಮಾರ್ಗಸ್ಥಾಃ ರಾತ್ರಿ ಶಬ್ದಾಹ್ವಯಾಮತಾಃ ಇತಿ ಚ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಶ್ಲೋಕನೇ. ಅದವರು ಉದಾಹರಿಸಿದ್ದಾರೆ, ಪ್ರಸಂಗ ವಶಾತ್ ತಗೊಂಡು. ಯಾಕೆ ಉದಾಹರಿಸಿದ್ದಾರೆ ಅಂದ್ರೆ ಈ ಶ್ಲೋಕಗಳಲ್ಲಿ ಒಂದು ವಿಶೇಷ ಅರ್ಥ ಹೇಳ್ಬೇಕಾಗಿದೆ. ಅದು ಆಚಾರ್ಯರ ಭಾಗವತ ತಾತ್ಪರ್ಯ ಓದ ಕೂಡಲೇ ನಮಗೆ ಸಿಗಲ್ಲ ನೇರವಾಗಿ. ಅದು ಬ್ರಹ್ಮತರ್ಕದಿಂದ ಒಂದು ವಿವರಣೆ ಮಾಡಿದ್ದಾರೆ, ಇನ್ನೊಂದು ವಾಕ್ಯ ಕೊಟ್ಟು ಅದರ ಅರ್ಥ ಬಿಡಿಸಿದ್ದಾರೆ. ನಾವು ಅದನ್ನ ಚೆನ್ನಾಗಿ ಬಿಡಿಸ್ಕೊಳ್ಬೇಕು ಅಂದ್ರೆ ಆ ಶ್ಲೋಕಗಳನ್ನು ಉದ್ಧರಿಸಿ ಅವರು ವಿವರಿಸಿದ್ದಾರೆ. ಅದನ್ನೇ ನೋಡ್ಬೇಕಾಗಿ ಬರುತ್ತೆ. ಇಲ್ಲಿ ಇದು PDF ನಲ್ಲಿ ಒಂದು ತಿದ್ಕೊಳ್ಬೇಕಿಲ್ಲಿ. ಇಲ್ಲಿ ಈಗ ಒಂದು ಶ್ಲೋಕ ಹೇಳಿದೆ, ದೇವಯಾನಸ್ಯ ಮಾರ್ಗಸ್ಯ ಅಂತ ಆಗ್ಬಿಡಿದೆ ಅಲ್ಲೆಲ್ಲ ಅದಹ ಅಂತ. ಅದು ದೇವಯಾನಸ್ಯ ಮಾರ್ಗಸ್ಥಾಹ ಅಹಹ ಶಬ್ದ ಅಭಿಸಂಜ್ಞಿತ ಅಂತ. ಅದು ನಿಮಗೆ ಸರಿಯಾಗಿ ಅಲ್ಲೇ ಇದೆ, ಅದೇ PDF ಇದರಲ್ಲಿ ಕೊನೆ ಬರುತ್ತೆ, ಅದೇ ಪೇಜ್ 118ನೇ ಪೇಜ್.
118ನೇ ಪೇಜ್ನಲ್ಲಿ ಕೊನೆಗೆ ಆ ಶ್ಲೋಕ ಸರಿಯಾಗಿದೆ, ಅದನ್ನೇ ಹಿಂದಕ್ಕೆ ತಿದ್ದುಕೊಂಡ್ರೆ ಅಷ್ಟೇ. ಸರಿ, ಇಲ್ಲಿ ಈ ಪಿಂಗಲ ನಾಡಿ ಮತ್ತೆ ಇಡಾ ನಾಡಿಯ ಮಧ್ಯದಲ್ಲಿರುವಂತಹ ಸುಷುಮ್ನಾ ನಾಡಿಯ ಮುಖಾಂತರ ಯಾರು ಹೋಗ್ತಾನಲ್ಲ ಅವನು ಬ್ರಹ್ಮಯಾನಕ್ಕೆ ಹೋಗ್ತಾನೆ ಅಂತ ಹೇಳ್ಬೇಕು. ಆದ್ರ ಬ್ರಹ್ಮಯಾನ ಅನ್ನೋದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ವಿಷುವತ್ ಅಂತ ಹೆಸರು ಕೊಟ್ಟಿದ್ದಾರೆ. ವಿಷುವತ್, ವಿಷ್ಣು ಅಂತ ಹೇಳ್ತೀವಲ್ಲ, ವಿಷ್ಣು ಅಂತ ಅಲ್ಲಿ ವಿಷು ಮಾಡ್ಕೊಳ್ಬೇಕಷ್ಟೆ, ವಿಷುವತ್ ಅಂತ ಕರೀತಾರೆ. ವಿಷುವತ್ ಅನ್ನೋ ಹೆಸರಿನ ಬ್ರಹ್ಮ ಮಾರ್ಗಕ್ಕೆ ಹೋಗ್ತಾನೆ. ಇದು ಬ್ರಹ್ಮನಾಡಿ ಸುಷುಮ್ನಾ ನಾಡಿಯಿಂದ ಉತ್ಕ್ರಮಣ ಯಾರು ಹೊರಗೆ ಬರ್ತಾನೆ ಜೀವ, ಅವನಿಗೆ ಹೇಳಿತ್ತು ವಿಷಯ. ವಿಷುವತ್ ಅನ್ನೋದಕ್ಕೆ ಏನರ್ಥ ಅಂತ ಒಂದು ಬಿಡಿಸಿದ್ದಾರೆ. ವಿಷುವತ್ ಅಂದ್ರೆ ಏನರ್ಥ ಅಂದ್ರೆ, ಈ ಬ್ರಹ್ಮಲೋಕಕ್ಕೆ ಹೋದವನಿಗೆ ಸಿಗೋ ಸುಖ ಇದೆಯಲ್ಲ, ಅದು ಬೇರೆ ಲೋಕದಲ್ಲಿ ಸಿಗಲ್ಲ, ಅದೇ ವಿಶೇಷ. ಹಾಗಾದ್ರೆ ಅದರಲ್ಲಿ ಸಿಗುವ ಸುಖ ಅದು ವಿಶಿಷ್ಟವಾದ ಸುಖ, ಬೇರೆ ಲೋಕಗಳಲ್ಲಿ ಸಿಗದೇ ಇರುವಂತಹ ಅಪೂರ್ವವಾದ ಸುಖ. ಆ ಸುಖವನ್ನು ನೀಡೋ ಆ ಲೋಕಕ್ಕೆ ಸರಿಯಾಗಿ ಹೆಸರಿಟ್ಟಿದ್ದಾರೆ, ವಿಷುವತ್ ಅಂತ ಆ ಲೋಕಕ್ಕೆ ಹೆಸರು ಅಂತ. ಯಾಕೆ ವಿಷುವತ್ ಅನ್ನೋದು ಅದೇ ಅರ್ಥ ಹೇಳುತ್ತೆ. ಏನರ್ಥ ಹೇಳುತ್ತೆ ಅಂದ್ರೆ, ಈ ಶಬ್ದ ವಿಲಕ್ಷಣವಾದ ಬೇರೆ ಲೋಕದಲ್ಲಿ ಸಿಗದೇ ಇರೋ ಸುಖ ಅಲ್ಲಿ ಸಿಗತ್ತೆ, ಅದನ್ನ ವಿಷುವತ್ ಅಂತ ಈ ಬ್ರಹ್ಮ ಮಾರ್ಗಕ್ಕೆ ಬ್ರಹ್ಮಯಾನಕ್ಕೆ ಕರೀತಾರೆ. ಏನದು ಅಂದ್ರೆ ವಿಷು ಅಂತ ಇದೆ, ಅಲ್ಲಿ ವಿ ಅಂದ್ರೆ ವಿಲಕ್ಷಣವಾದ, ಅಂದ್ರೆ ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವಿಲಕ್ಷಣವಾದ. ಶು ಅಂದ್ರೆ ಸುಖ ಅಂತ ಅರ್ಥ. ಅದು ಸು ಹೋಗಿ ಶು ಆಗಿದೆ, ಅದು ವಿ ಅಂತ ಹಿಂದಿರೋದ್ರಿಂದ ಶಾಸ್ತ್ರದ ವ್ಯಾಕರಣದ ಪ್ರಕಾರ ಶು ಆಗುತ್ತೆ. ಅದು ಸುಖ ಅಂತ ಹೇಳೋ ಬದಲು ಸು ಹೇಳಿದ್ದಾರೆ. ಹಾಗಾದ್ರೆ ವಿ ಅಂದ್ರೆ ವಿಶಿಷ್ಟವಾದ, ಬೇರೆ ಕಡೆ ಸಿಗದೇ ಇರುವ. ಶು ಅಂದ್ರೆ ಸುಖ, ಇದು ವಿಶಿಷ್ಟವಾದ ಸುಖಕ್ಕೆ ವಿಷು ಅಂತ ಕರೀತಾರೆ. ಸಾಮಾನ್ಯವಾದ ಸುಖ ಅಲ್ಲ, ವಿಶಿಷ್ಟವಾದ, ತುಂಬಾ ಆನಂದ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ. ಆ ವಿಶಿಷ್ಟವಾದ ಸುಖ ಅನ್ನೋದಕ್ಕೆ ವಿಷು ಅಂತ ಕರೀತಾರೆ. ಈ ವಿಷು ಯಾವ ಲೋಕದಲ್ಲಿ ಇದೆಯೋ ಅದನ್ನ ವಿಷುವತ್ ಅಂತ ಕರೀತಾರೆ. ಹಾಗಾದ್ರೆ ಬೇರೆ ಕಡೆ ಎಲ್ಲೂ ಸಿಗದೇ ಇರುವಂತ ಅಪರೂಪದ ಆ ಸುಖ ಯಾವ ಲೋಕದಲ್ಲಿ ನಮಗೆ ಸಿಗತ್ತೋ ಅಂಥ ಲೋಕಕ್ಕೆ ವಿಷುವತ್ ಅಂತ ಕರೀತಾರೆ. ಕೆಲವ್ರು ಏನಂದ್ರೆ ಈ ಸಾ ಮತ್ತೆ ಶಾಗು ವ್ಯತ್ಯಾಸ ಗೊತ್ತಾಗಲ್ಲ, ಅದೆರಡು ಒಂದೇ ಅಂತ ಹಾಗೆ ಉಚ್ಚಾರಣೆ ಮಾಡ್ತಾರೆ. ಸಾ ಇದ್ದ ಕಡೆ ಶಾ ಹೇಳ್ತಾರೆ, ಶಾ ಇದ್ದ ಕಡೆ ಸಾ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ವಿಸುವತ್ ಅಂತ ಇರಬೇಕಾಗಿದ್ದು ವಿಷುವತ್ ಅಂತ ಹಾಗೆ ಮಾಡ್ಕೊಂಡಿದ್ದಾರೆ. ಅದರಿಂದ ಸಾ ಮತ್ತೆ ಶಾ ಹಾಗೆ ಆಚೆ ಈಚೆ ಬಳಸೋದು ಇದ್ದೇ ಇರುತ್ತೆ ಸಂಸ್ಕೃತದಲ್ಲಿ. ಅದನ್ನ ಇಲ್ಲಿ ವಿಷುವತ್ತ ಬ್ರಹ್ಮಯಾನಂ ವಿಶೇಷೇಣ ಸುಖಂ ಯತಃ, ಯಾವ ಕಾರಣದಿಂದ ವಿಶೇಷವಾದ ಸುಖವನ್ನ ನಾವು ಪಡಿತೀವೋ ಆ ಮಾರ್ಗದಲ್ಲಿ ಬ್ರಹ್ಮಯಾನದಲ್ಲಿ, ಹಾಗಾಗಿ ಅದನ್ನ ವಿಷುವತ್ ಅಂತ ಕರೀತಾರೆ. ಇಂಥ ಅರ್ಥವನ್ನ ಯಾರು ಹೇಳಲಿಕ್ಕೆ ಸಾಧ್ಯ ನಮಗೆ? ಮಧ್ವಾಚಾರ್ಯ ತಿಳಿಸ್ಕೊಟ್ಟಿದ್ದಕ್ಕೆ ಇಲ್ಲಿ ಟಿಪ್ಪಣಿಕಾರರು ಅದನ್ನ ವಿವರಿಸಿದ್ದಕ್ಕೆ ಗೊತ್ತಾಯ್ತು. ಸರಿ, ಮಧ್ವಾಚಾರ್ಯ ಹೇಗೆ ತಿಳಿಸ್ಕೊಟ್ರು? ಅದನ್ನ ವೇದವ್ಯಾಸರೇ ಹೇಳಿತ್ತು. ಬ್ರಹ್ಮತರ್ಕದಲ್ಲಿ ವೇದವ್ಯಾಸರೇ ಈ ಶಬ್ದಗಳಿಗೆ ಅರ್ಥ ಬಿಡಿಸ್ತಾರೆ. ದೇವರ ಅರ್ಥ ಹೇಳಿದ ಆಚಾರ್ಯರು ತಿಳಿಸಿದ್ರು, ಅದನ್ನ ಟಿಪ್ಪಣಿಕಾರರು ವಿಶೇಷವಾಗಿ ವಿವರಿಸಿ ನಮಗೆ ತಿಳಿಸಿದ್ದಾರೆ. ಬ್ರಹ್ಮತರ್ಕದ ಮಾತನೆಯಲ್ಲಿ ಕೊಡ್ತಾರೆ. ಬ್ರಹ್ಮತರ್ಕ ವೇದವ್ಯಾಸರು ಮಾಡಿದ ಗ್ರಂಥ. ಆ ಗ್ರಂಥದಲ್ಲಿ ಬಂದ ಶ್ಲೋಕಗಳು ಹೀಗಿದೆ: ವಿಷುವತ್ತ ಬ್ರಹ್ಮಯಾನಂ ವಿಶೇಷೇಣ ಸುಖಂ ಯತಃ ಪಿಂಗಲಾ ದೇವಯಾನಂ ಸ್ಯಾತ್ ಪಿಂಗಾಖ್ಯ ಸುಖದಂ ಯತಃ ಇಡಾನ್ನದಾನಾತ್ ಪಿತೃಣಾಂ ಏವಂ ಮಾರ್ಗಾಃ ಪ್ರಕೀರ್ತಿತ. ಮಾರ್ಗಗಳು 3 ಅಂತ ಬಂತು. ಇಷ್ಟು ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಉದಾಹರಿಸಿತು. ಇಲ್ಲಿ ವಿಷುವತ್ ಅನ್ನೋದು ಯಾಕೆ ಬಂತು ಬ್ರಹ್ಮಲೋಕಕ್ಕೆ ಹೆಸರು ಅಂತ ನಮಗ್ ಗೊತ್ತಾಯ್ತು. ಪಿಂಗಲ ಅಂತ ಕರೀತಾರೆ ದೇವಯಾನಕ್ಕೆ, ಪಿಂಗಲ ಅಂತ. ಇದೇನದು ಪಿಂಗಲ ಅಂದ್ರೆ ಪಿಂಗ ಅಂತ ಒಂದು ಸುಖ ಅಂತೆ. ಪಿಂಗ ಅನ್ನೋ ಹೆಸರಿನ ಸುಖ, ಸುಖಕ್ಕೊಂದು ಹೆಸರು ಪಿಂಗ ಅಂತ ಒಂದು ಹೆಸರು. ಅದು ಆ ಮಾರ್ಗದಲ್ಲಿ ಸಿಗುವಂತಹ ಸುಖ, ದೇವಯಾನದಲ್ಲಿ ಸಿಗುವ ಸುಖ. ಅದು ಬ್ರಹ್ಮಲೋಕದಲ್ಲಿ ಸಿಗುವಂತಹ ಸುಖ ಅಲ್ಲ, ಅದಕ್ಕಿಂತ ಕಡಿಮೆನೆ. ಆದ್ರೆ ಅದಕ್ಕೊಂದು ಸುಖ ಇದೆ, ಅದಕ್ಕೊಂದು ಪಿಂಗ ಅಂತ ಹೆಸರಿಟ್ಟಿದ್ದಾರೆ. ಆ ಸುಖವನ್ನ ಲ ಅಂದ್ರೆ ಕೊಡೋದಂತೆ, ಅದನ್ನ ಪಿಂಗಲ ಅಂತ ಅದಕ್ಕೆ ಕರೀತಾರೆ. ಹೀಗೆ ದೇವಯಾನ ಮಾರ್ಗದಲ್ಲಿ ಸಿಗುವ ಪಿಂಗ ಸುಖವನ್ನ ಲ ಕೊಡೋದಾದ್ರಿಂದ ಅದಕ್ಕೆ ಪಿಂಗಲಾ ನಾಡಿ ಅಂತ. ಅದನ್ನ ಪಿಂಗಲಾ ನಾಡಿ ಎಂದ ಅರ್ಥ ಏನು? ದೇವಯಾನದಲ್ಲಿ ಸಿಗುವಂತಹ ಸುಖ ಏನಿದೆ ಆ ಸುಖವನ್ನು ನೀಡುವಂಥದ್ದು. ಅಂದ್ರೆ ಅದಕ್ಕೆ ಕಾರಣ ಪಿಂಗಲಾ ನಾಡಿಯಿಂದ ಜೀವ ಹೊರಟ್ರೆ ಅಷ್ಟೆಲ್ಲ ಅನುಭವಿಸ್ತಾನೆ. ಇನ್ನು ಇಡಾನಾಡಿ, ಇಡಾನಾಡಿ ಅಂದ್ರೇನು? ಇಡ ಅನ್ನದಾನಾತ್ ಪಿತೃಣಾಂ. ಇಡ ಅಂತಂದ್ರೆ ಅದು
ಇಲ್ಲಿ ವಿವರಣೆ ಮಾಡ್ತಾ ಅನ್ನದಾನಾದಿತಿ ಅನೇನ ಇಡ ಅನ್ನಂ ಅಸ್ಯ ದಾತ್ರೆ. ಇಡ ಅಂದ್ರೆ ಅನ್ನಕ್ಕೆ ಹೆಸರು. ಇಡ ಅನ್ನೋ ಶಬ್ದಕ್ಕೆ ಅನ್ನ ಅಂತ ಅರ್ಥ. ಆ ಅನ್ನವನ್ನ ಯಾವ ಮಾರ್ಗದಲ್ಲಿ ಪಡೀತಾರೋ ಅದನ್ನ ಏನಂತ ಕರೀತಾರೆ? ಇಡ. ಅಂದ್ರೆ ಈ ಪ್ರಕೃತದಲ್ಲಿ ಈ ಲೋಕ ದೇವಯ ಪಿತೃಯಾನ ಅಂತ ಕರೀತಾರೆ. ಹಾಗಾದ್ರೆ ಪಿತೃಯಾನ ಮಾರ್ಗಕ್ಕೆ ಇಡ ಅಂತ ಕರೆಯೋದು, ಆ ಮಾರ್ಗದಲ್ಲಿ ಅನ್ನ ಸಿಗತ್ತೆ ವಿಶೇಷವಾಗಿ, ಆ ಭೋಗ ಪ್ರಾಪ್ತಿ, ಅದಕ್ಕೋಸ್ಕರ ಅದನ್ನ ಆ ಮಾರ್ಗಕ್ಕೆ ಏನಂತ ಕರೆದ್ರೆ ಇಡ ಅಂತ ಕರೆದಿದ್ದಾರೆ. ಹೀಗೆ ಬ್ರಹ್ಮತರ್ಕದಲ್ಲಿ ವಿಷುವತ್ ಅನ್ನೋ ಶಬ್ದ, ಪಿಂಗಲ ಅನ್ನೋ ಶಬ್ದ, ಇಡ ಅನ್ನೋ ಶಬ್ದ ಇದನ್ನೆಲ್ಲ ವಿವರಿಸಿದ್ದಾರೆ. ಇದು ನಮಗೆ ಸಿಗೋದಿಲ್ಲ, ಇದು ಆಚಾರ ಪ್ರಮಾಣ ಕೊಟ್ಟು ಅವರು ವಿವರಿಸಿದ್ದಾರೆ. ಹಾಗಾಗಿ ಇಡ, ಪಿಂಗಲ, ಸುಷುಮ್ನ ಬಗ್ಗೆ ಹೇಳಲಿಲ್ಲ, ವಿಷುವತ್ ಅಂತ ಅದಕ್ಕೆ ವಿವರಿಸಿದ್ದಾರೆ. ಅಂತೂ ಅಲ್ಲೂ ಕೂಡ ಹೇಳ್ಬೋದು, ಸುಷುಮ್ನ ಅನ್ನೋ ಶಬ್ದಕ್ಕೆ ಇಲ್ಲಿ ವಿಷುವತ್ ಅಂತ ಹೇಳಿದ್ದಾರೆ. ಸುಷುಮ್ನ ಅಂದ್ರೆ ಅದೇ ಅರ್ಥನೇ. ಸು ಅಂದ್ರೆ ವಿಶೇಷವಾದ ಶು, ಸುಖ, ಅದನ್ನ ಕೊಡತ್ತೆ ಅಂತ ತಿಳಿಸುವಂತ ನಾಡಿ, ಮನ ತಿಳಿಸುವಂತದ್ದು, ಅದಕ್ಕೆ ಸುಷುಮ್ನ ಅಂತ ಅದಕ್ಕೆ ಕರೀತಾರೆ. ಈಗ ಪ್ರತಿಯೊಂದು ಆ ಹೆಸರುಗಳಿಗೆ ವಿಶೇಷವಾದ ಅರ್ಥಗಳು ಇದೆ, ಅದನ್ನ ಇಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ಒಂದು ಶ್ಲೋಕವನ್ನು ಇಲ್ಲಿ ಕೂಡ ಮುಂದೆ ಹಾಕಿದ್ದಾರೆ. ಇಲ್ಲಿ ಶ್ಲೋಕ ವಿವರಣೆಯನ್ನು ಮಾಡಿದ್ದಾರೆ. ಮುಂದೆ ಮಾಡ್ತಾ ಅತ್ರ ದೇವಯಾನ ಬ್ರಹ್ಮಯಾನ ಭೇದ ಅವಾಂತರೋ ಅವಗಂತವ್ಯ. ಇದು ದೇವಯಾನ ಬ್ರಹ್ಮಯಾನ ಬೇರೆ ಬೇರೆ ಅಂತ ಹೇಗೆ ಹೇಳ್ತೀರಿ? ಏನ್ ಬ್ರಹ್ಮದೇವರು ದೇವತೆಗಳಲ್ವಾ? ದೇವಯಾನ ಪಿತೃಯಾನ ಅಂದ್ರೆ ಪಿತೃಗಳು ದೇವತೆಗಳೇ, ದೇವತೆಗಳು ದೇವತೆಗಳೇ, ಇನ್ನು ಬ್ರಹ್ಮದೇವರೇನ್ ದೇವತೆಗಳಲ್ವಾ? ಅಂದ್ರೆ ವಿಶೇಷವಾದ ವಿಭಾಗ ಮಾಡ್ಕೊಂಡು, ನಿಜ ಎಲ್ರೂ ಮನುಷ್ಯರೇ, ಆದ್ರೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವಿಭಾಗ ಇಲ್ವಾ? ಇದ್ದೇ ಇದೆ. ಹಾಗಂತ ಬ್ರಾಹ್ಮಣರಾದ್ರೂ ಅಲ್ಲೂ ವಿಭಾಗ ಇದೆ, ಕ್ಷತ್ರಿಯರಲ್ಲೂ ವಿಭಾಗ ಇದೆ, ಎಲ್ಲಾ ಕಡೆ ವಿಭಾಗ ಇದ್ದೇ ಇದೆ. ಒಂದಾದ ಕೂಡ್ಲೆ ಧರ್ಮ, ಎಲ್ಲರಲ್ಲಿ ಇರೋ ಒಂದು ಧರ್ಮ ಸಾಧಾರಣವಾಗಿ ಇದ್ದು ಕೂಡ್ಲೆ ಎಲ್ಲ ಒಂದೇ ಅಂತ ಅರ್ಥ ಅಲ್ಲ, ಒಂದೊಂದರ ಪರಿಗಣನೆ ಮಾಡಲ್ಲ. ಬ್ರಹ್ಮದೇವರು ದೇವತೆಗಳೇ, ಪಿತೃಗಳು ದೇವತೆಗಳೇ, ದೇವತೆಗಳಂತೂ ಇಂದ್ರಾದಿಗಳು ದೇವತೆಗಳೇ. ಆದರೂ ವ್ಯತ್ಯಾಸ ಇದೆ. ಕೆಲವು ಸುಖ ಆಯಾಯ ಲೋಕದಲ್ಲಿ ಸಿಗೋದ್ ವ್ಯತ್ಯಾಸ ಇರೋದ್ರಿಂದ ಅದು ಬ್ರಹ್ಮಯಾನ, ಇದು ದೇವಯಾನ, ಇದು ಪಿತೃಯಾನ ಅಂತ ಹೀಗೆ ವಿಭಾಗವನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇಷ್ಟು ಈ ವಿಶೇಷವಾದ ಅರ್ಥಗಳನ್ನು ತಿಳಿಸಿದ್ದಾರೆ. ಇದರ ಮೇಲೆ ಪ್ರಶ್ನೆಗಳನ್ನ ಇನ್ನೂ ಮಾಡ್ಕೊಂಡು ಹೋಗ್ತಾರೆ, ಬಿಡಲ್ಲ. ಇಲ್ಲಿ ಪಿಂಗಲಾ ನಾಡಿ ಅಂತ ಬಂತಲ್ಲ, ಈ ಪಿಂಗಲಾ ನಾಡಿ ಎಷ್ಟು, ಮತ್ತೆ ಈ ಇಡಾ ನಾಡಿ ಎಷ್ಟು, ಹೀಗೆ ಒಂದೊಂದರ ಬಗ್ಗೆನೆ ಮಾತಾಡ್ತಾ ಹೋಗ್ತಾರೆ. ಈಗ ಯಾದುಪತ್ಯ ಟಿಪ್ಪಣಿಯಲ್ಲಿ ಇದರ ವಿಚಾರಗಳು ಇಲ್ಲಿ ಬಂದಿದೆ. ಆದ್ರೆ ಈ ಶ್ಲೋಕ ನೋಡ್ಲಿಕ್ಕೆ ತುಂಬಾ ಚಿಕ್ಕದು, ಅದರ ವಿವರಣೆ ಮಾತ್ರ ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಈ ಟಿಪ್ಪಣಿಗಳಲ್ಲಿ. ಆಚಾರ್ಯರ ಗ್ರಂಥದಲ್ಲಿ ಇದು ಭಾಗವತ ತಾತ್ಪರ್ಯದಲ್ಲಿ 2 ಶ್ಲೋಕ ಉದಾಹರಣೆ ಕೊಟ್ಟಿದ್ದಾರೆ. ಆದ್ರೆ ಆ ಅರ್ಥ ಏನು ಅದಕ್ಕೆ ಅಂತ ಬಿಡಿಸ್ಬೇಕಲ್ಲ, ಅರ್ಥವನ್ನ ಬೇರೆ ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಗಮನಿಸಿ ಅವ್ರ ಸ್ವಂತ ಬುದ್ಧಿಯಿಂದ ಅದನ್ನ ಬಿಡಿಸಿದ್ದಾರೆ. ಇಲ್ಲಿ ಹೃದಯ ದೇಶೆ ಏಕಾಧಿಕ ಶತಸಂಖ್ಯಾಕಾಹ ನಾಡ್ಯ ಸಂತಿ ಅಂತ ಹೇಳ್ತಾರೆ. ನಮ್ಮ ಈ ಹೃದಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ನಾಡಿ ಇದೆ? ಇವ್ರು ಹೇಳೋದು ಹೀಗೆ, ಏಕ ಅಧಿಕ ಶತ ಅಂದ್ರೆ 101 ಅಂತ ಅರ್ಥ. 101 ಸಂಖ್ಯೆಯ ನಾಡಿಗಳು ಇವೆ ಅಂತ ವಿವರಣೆ ಮಾಡಿದ್ರು. ಇದೆಲ್ಲ ಪ್ರಮಾಣ ಕೊಟ್ಟು ಇವ್ರು ವಿವರಿಸ್ತಾ ಇದ್ದಾರೆ. ಈ 101 ನಾಡಿ, ಅದರಲ್ಲಿ ಮಧ್ಯದಲ್ಲಿ ಒಂದು ನಾಡಿ ಇದೆ. ಆ ನಾಡಿಯ ಬಲಭಾಗ ಎಡಭಾಗದಲ್ಲಿ 50 ನಾಡಿಗಳಿದೆ. ಅಲ್ಲಿ ಬಲಭಾಗದ 50ಕ್ಕೆ ಪಿಂಗಲ, ಎಡಭಾಗದ 50ಕ್ಕೆ ಇಡ ಅಂತ ಕರೆದಿದ್ದಾರೆ ಅಂತ ಪ್ರಮಾಣ ಕೊಡು. ಹಾಗಾದ್ರೆ ಹೃದಯದಲ್ಲಿ ಒಟ್ಟು 101 ನಾಡಿ, ಅದರಲ್ಲಿ ಮಧ್ಯಕ್ಕೊಂದು ನಾಡಿ ಇದೆ, ಅದು ಸುಷುಮ್ನ. ಅದರ ಬಲಭಾಗ ಎಡಭಾಗ ಇದೆ, ಆ ಬಲಭಾಗದಲ್ಲಿ ಈ ಪಿಂಗಲ, ಎಡಭಾಗದಲ್ಲಿ ಇಡ, ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟಿದೆ. ಅಲ್ಲಿ ಮಧ್ಯಮ ನಾಡಿಗೆ ಸುಷುಮ್ನ ಅಂತ ಕರೀತಾರೆ ಅಂತ ವಿವರಣೆ ಮಾಡಿದ್ರು. ಇದೆಲ್ಲ ರೂಢಿ ಅಂತ ಕರೆದ್ರು ಮೊದಲಿಗೆ, ಸುಮ್ಮನೆ ಹೆಸರಿಟ್ಟಿದಾರಷ್ಟೇ, ವಿಶೇಷವಾಗಿ ಅದಕ್ಕೆ ಅರ್ಥ ಇಲ್ಲ. ಪಿಂಗಲ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಇಲ್ಲ, ಸುಷುಮ್ನಾಗ ಏನರ್ಥ ಏನಿಲ್ಲ, ಇಡ ಅರ್ಥ ಸುಮ್ನೆ ಅದಕ್ಕೊಂದು ಹೆಸರಿಟ್ಟಿದ್ದಾರೆ. ಈ ನಮಗೆಲ್ಲ ಇಟ್ಟಿರ್ತಾರೆ, ಹೆಸರಿಡೋದಕ್ಕೆ ಹಾಗೆ ಅರ್ಥ ಇರ್ಬೇಕು ಅಂತ ಏನಿಲ್ಲ. ಅರ್ಥ ಇಲ್ಲದೆ ಇರೋನು ಸುಮ್ನೆ ಹಾಗೆ ರೂಢಿಯಿಂದ ಕಲಿಯೋ ಹೆಸರಿಟ್ಟಿರ್ತಾರೆ ಅಷ್ಟೇ, ದೇವರ ಹೆಸರು ಅಂತ ಇಟ್ಟಿರ್ತಾರೆ ಅಷ್ಟೇ, ಹಾಗೆ ಇರ್ಬೇಕು ಅಂತ ಏನಿಲ್ಲ ಹೆಸರಿಗೆ ತಕ್ಕ ಹಾಗೆ. ಅಂತೂ ಇಲ್ಲೆಲ್ಲ ಈ ನಾಡಿಗಳೆಷ್ಟು, ಈ ನಾಡಿಗಳಿಗೆ ಈ ಶಬ್ದಗಳನ್ನ ಹಾಗೆ ಬಳಸಿರೋದು, ಅದಕ್ಕೇನು ಅರ್ಥ ಇಲ್ಲ ಅನ್ನೋ ತರ ತೋರ್ತು. ಇದಾದ್ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ಕೊಡ್ತಾರೆ ಇಲ್ಲಿ ಟಿಪ್ಪಣಿಯಲ್ಲಿ. ಅಲ್ಲ, ಇಲ್ಲಿ ಪಿಂಗಲ ನಾಡಿಗಳಿಂದ ದೇವಯಾನ, ಇಡಾ ನಾಡಿಗಳಿಂದ ಪಿತೃಯಾನ ಸಿಗತ್ತೆ ಅಂತ ಮೂಲದಲ್ಲಿ ಅಂದ್ರೆ ಭಾಗವತದಲ್ಲಿ ಬಂದಿದೆ. ಹಾಗೆ ಪಿಂಗಲಾಭಿರ್ ದೇವಯಾನಂ, ಇಡಾಭಿ ಪಿತೃಯಾನಂ ಅಂತ ಬಂದಿದೆ ಸ್ಪಷ್ಟ. ಇದು ಸರಿ.
ಆದ್ರೆ ಇದು ಹೇಗ್ ಹೇಳಲಿಕ್ಕೆ ಸಾಧ್ಯ ಅಂತ ಇವ್ರ ಪ್ರಶ್ನೆ. ಯಾಕೆ ಅಂದ್ರೆ ಈ ಬೇರೆ ಕಡೆ ಗಮನಿಸಿದಾಗ ಪಿಂಗಲಾ ನಾಡಿಯಿಂದ ಎಲ್ಲಿ ಹೋಗ್ತಾನೆ ಅಂದ್ರೆ ಅಹಾನಿ, ಅಹಸ್ಸಿಗೆ ಹೋಗ್ತಾನೆ, ಅಹ ಅನ್ನೋ ಲೋಕಕ್ಕೆ ಹೋಗ್ತಾನೆ ಅಂತಿದೆ. ಅಂದ್ರೆ ಆ ಮಾರ್ಗಕ್ಕೆ ಹೋಗ್ತಾನೆ ಅಂತ. ಇನ್ನು ಇಡಾಭಿಹಿ ರಾತ್ರಿ ರೇತಿ ಅಂತಿದೆ. ಅಂದ್ರೆ ಇಡಾ ನಾಡಿಗಳ ಮುಖಾಂತರ ರಾತ್ರಿ ಮಾರ್ಗವನ್ನ ಪಡಿತಾನೆ ಅಂತಿದೆ. ಬೇರೆ ಕಡೆ ರಾತ್ರಿ ಅಹ ಅನ್ನೋ ಎರಡು ಶಬ್ದ ಹಾಕಿದ್ದಾರೆ. ಇಲ್ಲಿ ಪಿತೃಯಾನ ದೇವಯಾನ ಅಂತ ಶಬ್ದ ಹಾಕಿದಿರಿ, ವಿರೋಧ ಬಂತಲ್ವಾ, ಸರಿ ಇಲ್ವಲ್ಲ ಅಂತ. ವಸ್ತುತಃ ಇಲ್ಲೂ ಕೂಡ ಹಾಕಿದ್ದಾರೆ. ಏನಂತ ಈ ಶ್ಲೋಕದಲ್ಲಿ, ದೇವಯಾನಂ ಪಿಂಗಲಾಭಿಹಿ ಅಹಾನ್ಯೇತಿ ಶತಾಯುಷ, ಅಲ್ಲಿ ಸರಿ ಇದೆ, ಅಹಾನಿ ಅನ್ನೋದು ಸರಿ ಇದೆ, ಇಲ್ಲ ಅಂತಲ್ಲ. ದೇವಯಾನ ಅಂತ ಯಾಕೆ ಹಾಕಿದ್ರು? ಪಿಂಗಲಾ ನಾಡಿಯಿಂದ ಅಹ ಅನ್ನೋದನ್ನ ಪಡಿತಾನೆ ಅಂದ್ರೆ ಸರಿ ಆ ಮಾರ್ಗ. ದೇವಯಾನ ಅಂತ ಯಾಕೆ ಬರೆದ್ರು ಅಂತ ಒಂದ್ ಪ್ರಶ್ನೆ. ಇನ್ನೊಂದ್ ಪ್ರಶ್ನೆ, ಪಿತೃಯಾನ ಅಂತ ಯಾಕೆ ಬರೆದ್ರಿ? ಈಡಾದಿಂದ ರಾತ್ರಿಯನ್ನ ಪಡಿತಾನೆ ಅಂತ ಅಷ್ಟೇ ಸಾಕು ಅಂದ್ರೆ, ಇಲ್ಲ ಅಹ ರಾತ್ರಿ ಅನ್ನೋ ಎರಡು ಶಬ್ದಕ್ಕೆ ಏನ್ ಅರ್ಥ? ಅಹ ಅಂದ್ರೆ ದೇವಯಾನ ಅಂತ ಅರ್ಥ, ರಾತ್ರಿ ಅಂದ್ರೆ ಪಿತೃಯಾನ ಅಂತ ಅರ್ಥ ಅಷ್ಟೇ. ಆದ್ರಿಂದ ಏನ್ ತಪ್ಪಿಲ್ವಲ್ಲ ಅಂತ ಅದಕ್ಕೆ ಅರ್ಥವನ್ನ ಸೇರಿಸಿ ಬಿಡಿದ್ರು. ಅಹಾನಿ ಅಂದ್ರೆ ಅದು ದೇವಯಾನ, ರಾತ್ರಿ ಅಂದ್ರೆ ಪಿತೃಯಾನ, ಅದು ಸರಿಯಾಗಿದೆ ಅಲ್ವಾ ಅಂದ್ರೆ, ಇಲ್ಲ ಇದು ತಪ್ಪು ಅಂತ ಅನ್ಸತ್ತೆ. ಯಾಕೆ ಅಂದ್ರೆ ಇವ್ರು ಹೇಳೋದು, ಈಗ ದೇವಯಾನ ಅಂದ್ರೆ ಅದು ಅಗ್ನಿ ರೂಪದ ದೇವಯಾನ, ಅದು ಅಗ್ನಿ ರೂಪದಲ್ಲಿ ಇರತ್ತೆ ದೇವಯಾನ, ದೇವ ಮಾರ್ಗ. ಹಾಗೆ ಪಿತೃಯಾನ ಅಂದ್ರೆ ಧೂಮ ಮಾರ್ಗ ಪಿತೃಯಾನ, ಅಗ್ನಿ ಮಾರ್ಗ ದೇವ ಮಾರ್ಗ. ಈಗ ನೀವ್ ಹೇಳೋದು ದೇವಯಾನಕ್ಕೂ ಪಿತೃಯಾನಕ್ಕೂ ಏನಂತ ಕರೀತಾರೆ? ಅಹಹ ರಾತ್ರಿ, ಹಗಲು ರಾತ್ರಿ ಅಂತ, ಆ ರೀತಿ ಅಹಹ ರಾತ್ರಿ ಅಂತ ಕರಿತೀರಿ. ಇದು ಕಾಲ. ಅಹಹ ಅಂದ್ರೆ ಹಗಲಿನ ಕಾಲ, ರಾತ್ರಿ ಕಾಲ. ಈ ಎರಡು ಕಾಲಗಳು ಈ ಮಾರ್ಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಾರಿ ಬೇರೆ, ಕಾಲ ಬೇರೆ. ನಾವು ಹೋಗೋ ದಾರಿ ಬೇರೆ, ಕಾಲ ಅಂದ್ರೆ ಈಗಿನ ಕಾಲ, ಹಿಂದಿನ ಕಾಲ, ಮುಂದಿನ ಕಾಲ, ಹೀಗೆಲ್ಲ ಹೇಳ್ತಾ ಹೋಗ್ತೀವಿ. ಆ ಕಾಲವೇ ಬೇರೆ, ಈ ಮಾರ್ಗನೇ ಬೇರೆ. ಅದಲ್ಲೂ ಕೂಡ ಧೂಮ ಎಲ್ಲಿ, ರಾತ್ರಿ ಕಾಲ ಎಲ್ಲಿ, ಮತ್ತೆ ಹಗಲಿಯಲ್ಲಿ, ಅಗ್ನಿಯಲ್ಲಿ ಸಂಬಂಧನೇ ಇಲ್ವಲ್ಲ ಅಂದ್ರೆ ಆಗ ಬಿಡಿಸ್ತಾರೆ. ಹಾಗಲ್ಲ, ಇದಕ್ಕೆ ಅರ್ಥ ಏನು ಅಂದ್ರೆ, ಅಹಹ ಅನ್ನೋ ಶಬ್ದಕ್ಕೆ ಮತ್ತೆ ರಾತ್ರಿ ಅನ್ನೋ ಶಬ್ದಕ್ಕೆ ಅಗ್ನಿ ಮತ್ತೆ ಧೂಮ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಅಗ್ನಿ ಅಂದ್ರೆ ಬೆಂಕಿ ಅಂತ ಅರ್ಥ, ಧೂಮ ಅಂದ್ರೆ ಹೊಗೆ ಅಂತ ಅರ್ಥ. ಇದಕ್ಕೂ ಈ ರಾತ್ರಿ ಕಾಲ ಮತ್ತೆ ಬೆಳಗಿನ ಕಾಲ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಇದೆರಡು ಒಂದೇ ಅಲ್ಲ. ಮತ್ತೆ ಹೆಂಗ್ ಕೂಡಿಸೋದು ಇದನ್ನ? ಪ್ರಮಾಣದಲ್ಲಿ ಹೇಳ್ಬಿಡಿದಾರೆ ಅಷ್ಟೇ. ಪಿತೃಯಾನ ಅಂದ್ರೆ ಹೀಗೆ ರಾತ್ರಿ ಕಾಲ, ದೇವಯಾನ ಅಂತಂದ್ರೆ ಇದು ಬೆಳಗಿನ ಈ ಅಹಹ ಅಂತ ಹೇಳಿದ್ದಾರೆ. ಆದ್ರೆ ವಸ್ತುತಃ ವಿಚಾರ ಮಾಡಿದ್ರೆ ದೇವಯಾನ ಅಂದ್ರೆ ಅಗ್ನಿ ಬೇರೆ, ಹಗಲು ಬೇರೆ. ಅದು ಎರಡು ಒಂದೇ ವಸ್ತು ಅಲ್ಲ. ಜೀವ ಪರಮಾತ್ಮ ಒಂದೇ ಅಲ್ಲ ಹೇಗೋ ಹಾಗೆ ಎರಡು ಬೇರೆ ಬೇರೆ ಪದಾರ್ಥ. ಅಗ್ನಿ ಬೇರೆ, ಹಗಲು ಬೇರೆ, ರಾತ್ರಿ ಬೇರೆ, ಧೂಮ ಬೇರೆ. ಮತ್ತೆ ಎರಡು ಒಂದೇ ಅಂತ ಹೆಂಗ್ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಇದ್ರ ಮೇಲಿನ ಪ್ರಶ್ನೆ. ಆ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಅಲ್ಲಿ ಆಚಾರ್ಯರು ಅಲ್ಲಿ ಒಂದು ಪ್ರಮಾಣ ಕೊಟ್ರು. ಏನಂತ? ದೇವಯಾನಾಖ್ಯ ಮಾರ್ಗಸ್ಥಾಹ ಪಿತೃಯಾನಾಖ್ಯ ಮಾರ್ಗಸ್ಥಾಹ ಅಂತ ಇದೆ. ಅಲ್ಲಿ ದೇವಯಾನಸ್ಯ ಮಾರ್ಗಸ್ಥಾಹ ಅಂತ ಇದೆ. ಅಂದ್ರ ಅರ್ಥ ಅಲ್ಲಿ ಅಭಿಮಾನಿ ದೇವತೆಗಳನ್ನ ಹೇಳಲಿಕ್ಕೆ ಹೇಳುವಂತ ಶಬ್ದ ಅಷ್ಟೇ ಅದು. ಅಂದ್ರೆ ಪಿತೃಯಾನ ಅನ್ನೋದೇ ಒಂದು ದಾರಿ, ಆ ದಾರಿಯಲ್ಲಿರುವ ಅಹಹ ಅಂದ್ರೆ ಅಭಿಮಾನಿ ದೇವತೆಗಳು. ಅಂದ್ರೆ ಅಗ್ನಿಗೆ ಅಭಿಮಾನಿ ದೇವತೆ, ಧೂಮಕ್ಕೆ ಅಭಿಮಾನಿ ದೇವತೆ. ಆ ಅಭಿಮಾನಿ ದೇವತೆಗಳನ್ನ ಹೇಳಲಿಕ್ಕೆ ಆ ಶಬ್ದವನ್ನ ಬಳಸಿದ್ದಾರೆ. ಅಹಾನಿ, ರಾತ್ರಿ ಅಂತ ಆ ಶಬ್ದ ಬಳಸಿರೋದು ಆ ಲೋಕದ ಹೆಸರಾಗಲ್ಲ, ಆ ಲೋಕದ ಅಭಿಮಾನಿ ದೇವತೆಗಳನ್ನ ಹೇಳಲಿಕ್ಕೆ ಆ ಎರಡು ಶಬ್ದ ಹಾಕಿದ್ದಾರೆ. ಈ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಇಟ್ಟುಕೊಂಡು ಹೇಳಿದ್ದಷ್ಟೇ ಹೊರತು ಅಲ್ಲಿ ಹಗಲು ರಾತ್ರಿ ಧೂಮ ಅಗ್ನಿ ಅಂತ ಹೇಳಲಿಕ್ಕೆ ಹೋಗ್ಲೇ ಇಲ್ಲ, ಅದಕ್ಕೆ ಸಂಬಂಧವೇ ಇಲ್ಲ. ಇಲ್ಲೂ ನೋಡಿ ಅಗ್ನಿ ಧೂಮ ಬಂತು. ನಮಗೆ ನ್ಯಾಯಶಾಸ್ತ್ರದಲ್ಲಿ ಧೂಮ ಅಗ್ನಿ ಬಿಟ್ಟು ಹೋಗಲ್ಲ, ಇಲ್ಲೂ ಅಗ್ನಿ ಧೂಮ ಬರ್ತಾ ಇದೆ. ಅಗ್ನಿ ಧೂಮ, ಅಹೋರಾತ್ರಿ ಇವೆರಡು ಒಂದೇ ಅಲ್ಲ, ಇದೆರಡು ಬೇರೆ ಬೇರೆ ಅಂತ ಇಷ್ಟು ಇಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಇದರ ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಶತಾಯುಷ ಅಂತ ಒಂದು ಶಬ್ದ ಹಾಕಿದ್ದಾರೆ ಈ ಭಾಗವತದ ಪದ್ಯದಲ್ಲಿ. ಶತಾಯುಷ ಅಂದ್ರೆ 100 ವರ್ಷ, ಶತ ಆಯು, 100 ವರ್ಷ ಆಯುಷ್ಯ ಇರೋರ್ಗೆ ಶತಾಯು ಅಂತ ಕರೀತಾರೆ. ಈಗ ಎಲ್ರು 100 ವರ್ಷ ಇದ್ದು ಆಮೇಲೆನೆ ದೇಹ ಬಿಟ್ಟು ಹೋಗೋದ? 100 ವರ್ಷಕ್ಕಿಂತ ಮೊದಲೇ ಹೋಗೋದೇ ಜಾಸ್ತಿ. ವಸ್ತುತಃ ಈ ಕಲಿಯುಗದಲ್ಲಿ ವಿಚಾರ ಮಾಡಿದ್ರೆ ಹಾಗೆ ಇದೆ. ಮತ್ತೆ ನೀವೇನಂತೀರಿ? 100 ವರ್ಷ ಆಯುಷ್ಯ ಅನುಭವಿಸಿ ಅದರ ಕೊನೆಗೆ ಒಬ್ಬ ವ್ಯಕ್ತಿ ಇಡಾ ನಾಡಿಯಿಂದಲೋ, ಪಿಂಗಲಾ ನಾಡಿಯಿಂದಲೋ, ಸುಷುಮ್ನಾ ನಾಡಿಯಿಂದಲೋ ಹೋಗ್ತಾನೆ ಅಂತ ಹೇಳಿದಿರಿ. ಇದು ಸರಿನಾ? ಭಾಗವತಲ್ಲಿ ಹಾಗೆ ಹೇಳಿದ್ದಾರೆ. ಇಲ್ಲಿ ಶ್ಲೋಕದಲ್ಲಿ ಗಮನಿಸಬಹುದು. ಇದೇ ಶ್ಲೋಕ, ದೇವಯಾನಂ ಪಿಂಗಲಾಭಿ ಅಹಾನ್ಯೇತಿ ಶತಾಯುಷ ಅಂತ ಹೇಳಿದ್ದಾರೆ. ಮತ್ತೆ ಇದು ಹೆಂಗ್ ಸರಿ?
ಮೇಲ್ನೋಟಕ್ಕೇನೋ ಗೊತ್ತಾಗಲ್ಲ, ಹಾಗೆ ಹೋಗ್ಬಿಡುತ್ತೆ. ಆದ್ರೆ ಏನಿದು ಅಂತ ಒಂದು ಚರ್ಚೆ ಮಾಡಿದ್ದಾರೆ. ಹಾಗೆ ಹೇಳ್ತಾರೆ, ಹೌದು, ಪ್ರಾರಬ್ಧ ಕರ್ಮ ಮುಗಿದು ಬಿಟ್ರೆ ಅವನು ಬೇಗ ಹೋಗ್ತಾನೆ. ಎಷ್ಟು ಬೇಗ ಅಂದ್ರೆ ಎಷ್ಟು ಬೇಗಾದ್ರೂ ಹೋಗ್ಬೋದು. ಅವನ್ 100 ವರ್ಷ ಇರ್ಬೇಕು ಅಂತ ಏನಿಲ್ಲ. ಅದಕ್ಕೆ ಇವ್ರೇನ್ ಹೇಳ್ತಾರೆ, ಶತಾಯು ಅನ್ನೋ ಶಬ್ದಕ್ಕೆ ಇಲ್ಲಿ ಮರಣ ಅಂತ ಅಷ್ಟೇ ಅರ್ಥ, ಸಾವು ಅಷ್ಟೇ ಅರ್ಥ. 100 ಆಯುಷ್ಯ ಅಂತ ಅರ್ಥ ಅಲ್ಲ, 100 ವರ್ಷ ಆಯುಷ್ಯ ಇದೆ ಅಂತ ಅರ್ಥ ಅಲ್ಲ ಆ ಶಬ್ದಕ್ಕೆ. ಶತ ಆಯು ಅನ್ನೋದು ಯಾಕೆ ಕರೀತಾರೆ ಅಂದ್ರೆ, ಅವನು 100 ಸಂವತ್ಸರಗಳ ಕೊನೆಗೆ ಹುಟ್ಟುತ್ತಾನೆ ಒಬ್ಬ, ಅದಕ್ಕೋಸ್ಕರ ಅವನಿಗೆ ಶತಾಯು ಶತಾಯು ಅಂತ ಕರೀತಾರೆ ಅಷ್ಟೇ. ಅದು ಮರಣ ಅನ್ನೋದಕ್ಕೆ, ಸಾವು ಅನ್ನೋದನ್ನ ಶತಾಯು ಅನ್ನೋ ಶಬ್ದ ಹೇಳ್ತಾ ಇದೆ ಅಂತ ಒಂದು, ಅದಕ್ಕೊಂದು ಗ್ರಂಥದ ಉದಾಹರಣೆ ಕೊಡ್ತಾರೆ. ಶತಾಯು ಅಂತ ಕರೀತಾರೆ ಮರಣಕ್ಕೆ, ಕಾಲಿಕ ಅಂತ ಕರೀತಾರೆ. ಇವರು ಅಕಾಲದಲ್ಲಿ ಮರಣರಾದ್ರು, ಇನ್ನೂ ಸಮಯ ಇತ್ತು ಆದ್ರೆ ಸರಿಯಾದ ಸಮಯ ಅಲ್ಲ, ಮುಂಚೆನೆ ಇವರು ತೀರ್ಕೊಂಡ್ರು ಅಂತ ಯಾರ್ಯಾರ ಬಗ್ಗೆ ಹೇಳ್ತಾ ಇರ್ತಾರೆ. ಅಕಾಲಿಕ ಮರಣ, ಕಾಲಿಕ ಮರಣ, ಅಕಾಲಿಕ ಮರಣ. ಕಾಲಿಕ ಅನ್ನೋ ಶಬ್ದ ಏನ್ ಬರ್ತಾರೆ, ಇದು ಮರಣ ಅನ್ನೋ ಅರ್ಥಲ್ಲೇ ಇರೋದು. ಇನ್ನು ಪರ ಅಂದ್ರೂ ಮರಣ ಅನ್ನೋ ಅರ್ಥದಲ್ಲೇ. ಆವೃತ್ತಿ ಅನ್ನೋ ಶಬ್ದ ಇದೆ, ಮರಣ ಅಂತಾನೆ ಅರ್ಥ ಅದಕ್ಕೆ. ಎಲ್ಲ ಈ ಅರ್ಥದಲ್ಲಿ 4 ಶಬ್ದಗಳಿದೆ. ಇಲ್ಲಿ ಶತಾಯು ಅನ್ನೋದು 100 ವರ್ಷ ಆಯುಷ್ಯದ ಕೊನೆಯಲ್ಲಿ ಅದು ಬರೋದು. ಇಲ್ಲಿ ವಿವರಣೆ ಮಾಡಿದ್ದಾರೆ, ಶತಸಂವತ್ಸರಸ್ಯ ಅಂತೆ ಜಾಯಮಾನತ್ವಂ ಪ್ರಾಯ. ಹೆಚ್ಚಾಗಿ 100 ವರ್ಷಗಳಷ್ಟು ಇರ್ತಾನೆ, ಅದಾದ ಮೇಲೆ ಅವನು ಹುಟ್ಟುತ್ತಾನೆ ಅಂತ. ಅವನು ನಾಶ ಪಡಿಬಹುದು, ಅವನು ಹುಟ್ಟಬಹುದು ಅಂತ 100 ವರ್ಷ ಒಂದಿಷ್ಟು ಅವಧಿ ಅಂತ ಇಟ್ಟುಕೊಂಡಾಗ ಸಾರ್ವಕಾಲಿಕವಾಗಿ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಇನ್ನು ಕಾಲಿಕ ಅಂತ ಯಾಕೆ ಕರೆಯೋದು ಅಂದ್ರೆ, ಯಮನಿಗೆ ಕಾಲ ಅಂತ ಹೆಸರು, ಆ ಯಮದೇವರಿಗೆ ಸಂಬಂಧಪಟ್ಟಿದ್ದನ್ನ ಕಾಲಿಕ ಮರಣ ಅಂತ ಕರೀತಾರೆ. ಇನ್ನು ಪರ ಅಂದ್ರೆ ದ್ವಿಪರಾರ್ಧಾವಸಾನೆ ನಿಯಮೇನ ಜಾಯಮಾನತ ಅಂದ್ರೆ ಬ್ರಹ್ಮದೇವರ ಆಯುಷ್ಯದ ಕೊನೆ, ಅದು ದ್ವಿಪರಾರ್ಧೆ ಅಂತೆಲ್ಲ ಹೇಳ್ತೀವಲ್ಲ ಹಾಗೆ ದ್ವಿಪರಾರ್ಧ ಕಾಲ. ಇನ್ನು ಮರಣ ಕಾಲದಲ್ಲಿ ಈ ಜ್ಞಾನ ಬರುತ್ತಂತೆ, ಒಬ್ಬ ಜ್ಞಾನಿಗೆ ಆ ಜ್ಞಾನಾದಿಗಳ ಆವರಣ ಬರುತ್ತೆ ಅಂತವನು, ಅದಕ್ಕೋಸ್ಕರ ಆವೃತ್ತಿ ಅಂತ ಅದನ್ನ ಮರಣವನ್ನ ಕರೀತಾರೆ. ಸ್ವಕಾಲೇ ಜ್ಞಾನ ಪ್ರತಿಬಂಧಕತ್ವ ನಿಮಿತ್ತ, ಅದು ಹೇಳ್ತಾರೆ. ತನ್ನ ಜ್ಞಾನ ಬರದೇ ಇರೋದಕ್ಕೆ ಒಂದು ಕಾರಣನೂ ಆಗ್ಬಿಡುತ್ತೆ, ಮರಣ ಆದ್ಮೇಲೆ ತನ್ನ ಜ್ಞಾನ ಎಲ್ಲಿ ಬರುತ್ತೆ, ಇದು ಮುಂದೆ ಮಾರ್ಗಾಂತರಕ್ಕೆ ಹೋಗಿ ಹೋಗಿ ಸಾಧನೆ ಮಾಡ್ಬೇಕು ಅಂತ. ಇಷ್ಟೆಲ್ಲ ವಿಚಾರಗಳಿದೆ. ಇನ್ನೂ ಕೂಡ ಇನ್ನೂ 1-2 ವಿಷಯಗಳಿದೆ, ಅದನ್ನ ಮುಗಿಸಿ ಮುಂದಿನ ಶ್ಲೋಕಕ್ಕೆ ನಾಳೆ ದಿವಸ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯರಿಗೆ ಧನ್ಯವಾದಗಳು.